ಆಕಿ ಹೊರಗದೆ ನೀನು ಕ್ಯಾಂಪಸ್ನಾಗ ಅಂತೇಳಿ ಬಂದೆ ಅಂದ್ಲಕಿ ಬಂದು ಆಕಿ ಫೋನ್ ಇಟ್ಟು 5 ನಿಮಿಷಕ್ಕೆ 5 ನಿಮಿಷ ಆಗಿಲ್ಲ ಆಗಲಿ ಎಲ್ಲ ಕಾಲೇಜ್ ಹುಡುಗರು ದುಗುದು ಓಡಾಕತ್ರ ಏನಾತ ಅನ್ನೋದು ಒಳಗೆ ಹೋಗುದ್ರಾಗ ಅಂದ್ರೆ ಅದು ಹಂಗೆ ಚಾಕು ಚುಚ್ಚಾರ ಅಂತ ಆಗಲಿ ನಾವು ನೋಡೇನೇ ಇಲ್ಲ ಆಕಿನ ಕಾಲೇಜ್ನವ್ರು ಇದ್ರಾಗ ಏನು ಗಾಡಿ ಹಾಕೊಂಡಾಗ ಸುಶ್ರುತಾವ್ ತೊಗೊಂಡ್ಯಾರ. ನಾ ಇನ್ನೂವರೆಗೆ ಆಕಿನ ಮುಖ ನೋಡಿಲ್ಲ. ನನ್ನ ಮಗಳು ಬದುಕ್ಯಾಳ ಅಂತ ನನಗೆ ನಂಬಿಕೆ ಐತಿ. ಆಕಿ ಸತ್ತಾಳ ಅಂತ ತಿಳ್ಕೊಳಕ್ಕೆ ನನ್ನ ಸಾಧ್ಯನೇ ಇಲ್ಲ. ನನಗೆ ಹೇಳಕ್ಕೆ ನನಗೆ ಆಗೋದೂ ಇಲ್ಲ. ನಾನು ನಗ ಕುಂತದ ಮಗಳು ಮುಂಜಾನೆ ಕಳಿಸಿದ್ನಿ ಆ ಕಾಲೇಜಿಗೆ. ಒಳ್ಳೆಕಿ ನಗ ಕುಂತ ನೋಡ್ಬೇಕಂತ ಇಷ್ಟಪಡ್ತೀನಿ. ನನಗಿದ್ರದ್ದು ಮುಂದೆ ಏನು ಮಾತಾಡೋದು ಏನು ವಿಷಯ ಗೊತ್ತಿಲ್ಲ ರೀ ನನಗೆ ಇನ್ನೂ ತನಕ. ಅದು ಏನು ವಿಷಯನೂ ಗೊತ್ತಿಲ್ಲ ರೀ ನನಗೆ. ಅದು ಚುಚ್ಚಾರ ಹೆಂಗೆ ಯಾರು ಚುಚ್ಚಿದ್ರು ಹೆಂಗೆ ಎದ್ರ ಸಲ ಚುಚ್ಚಿದ್ರು ಇನ್ನು ನಮಗೆ ನೀವೇ ಹೇಳಿದಾಗ ವಿಷಯ ಗೊತ್ತಾಗೈತಿ. ಏನೂ ಇಲ್ಲ ಸರ್. ಆಕೆರೆ ಈಗಿನ ಹುಡುಗಿಯರ್ಗತ್ತೆ ಒಂದು ಫ್ಯಾನ್ಸಿ ಇಲ್ಲ, ಒಂದು ಹುಡುಗರು ಕೂಡ ಮಾತಾಡೋಂಗಿಲ್ಲ, ಎಲ್ಲಿ ಅಡ್ಡಾಡ್ತಿದ್ದಿಲ್ಲ. ಎಲ್ಲಿ ಹೋದ್ರು ನಮ್ಮ ಫ್ಯಾಮಿಲಿ ಜೊತೆನೇ ಬರೋದು, ಫ್ಯಾಮಿಲಿ ಜೊತೆನೇ ಹೋಗೋದು. ಬೇಕಾಗಿನ ಕಾಲೇಜಾಗ ನೀವು ಎನ್ಕ್ವೈರಿ ಮಾಡಿದ್ರು ಕೂಡ ಇದ್ದ ಹೇಳ್ತಾರೆ, ಹಾಂ ಹುಡುಗಿ ಡೀಸೆಂಟ್ ಅಂತ ಹೇಳ್ತಾರೆ ಹೊರತು ಯಾರು ಒಂದು ಬ್ಲೇಮ್ ಕೊಡೋಗಿಲ್ಲ. MCA ಕಲಿತಾ ಇರ್ತಾರೆ. ಹಾಂ, 1 ತಿಂಗಳಾಗೈತಿ ಕಾಲೇಜ್ ಸ್ಟಾರ್ಟ್ ಆಗಿ. ಅನ್ಯಾಯ ಮಾಡಿದ್ದಿಲ್ಲ. ಯಾಕೆ ಅನ್ಯಾಯ ಆಯ್ತು ಅದಕ್ಕೆ ಶಿಕ್ಷೆ ಬೇಕು ಅಷ್ಟೇ. ನ್ಯಾಯ ಕೊಡಿಸ್ರಿ. ನಂಗೆ ಕಾಲೇಜ್ನವರು ಏನು ನೀವು ಭರವಸೆ ಕೊಡ್ತೀರಿ, ಎಲ್ಲ ಪೇರೆಂಟ್ಸ್ ಮಕ್ಕಳು ಕಳಿಸ್ತಾರಲ್ಲಿ. ಯಾವ ಭರವಸೆ ಮೇಲೆ ಕಾಲೇಜಿಗೆ ಕಳಿಸ್ಬೇಕು ನಾವು? ಹಾಂ, ಕಾಲೇಜ್ನಾಗ ಆಗೈತಿ. ಕಾಲೇಜ್ನಾಗೂ ಸೇಫ್ಟಿ ಬೇಕಲ್ಲ ನಮಗೆ. ಏನೂ ಇಲ್ಲ. ಈಗ ಯಾರು ಉತ್ತರ ಕೊಡ್ತಾರೆ ರೀ ಇದಕ್ಕೆ? ನಾವು ಕಳಿಸಿ ಮನೆ ಒಳಗೆ ಇರ್ತೀವಿ, ಬರ್ತಾವ ನಮ್ಮ ಮಕ್ಕಳನ್ನ ಕಾಯ್ಕೋತ ಕೊಡ್ತೀವಿ. ಕರೆಯಾಕೆ ಬಂದ್ರೆ ನಮ್ಮ ಮಗಳು ಇಲ್ಲ ಅಲ್ಲಿ. 5 ನಿಮಿಷನಾಗ ಇಲ್ಲ ಆಕಿ. ಏನಾಯ್ತು? ಯಾರು ಬಂದು ಹಾಕಿದ್ರು? ಯಾಕೆ ಹಾಕಿದ್ರು? ಅದು ಯಾರಂತ ಇನ್ನೂ ತನಕ ಗೊತ್ತಿಲ್ಲ ನಮಗೆ. ಆಕಿ ಯಾರು ಏನು ಮಾಡಿದ್ಲು ಬೇಕಲ್ರಿ ಇದನ್ನೆಲ್ಲ ನೀವ ಮೀಡಿಯಾದವ್ರ ಒಳಗೆ ತಿಳಿಸ್ಬೇಕು ನಮಗೀಗ. ಮನೆಗೆ ಬರ್ತಾರಂತ ಇದ್ವಿ ರೀ. ಪಾಪ ಕರೆಯಾಕೆ ಬಂದ ಕಾಲೇಜಿಗೆ. ಇವತ್ತಿನ ತನಕ ಅದು ಬಸ್ನಾಗ ಅಡ್ಡಿಲ್ಲ, ಕಾರ್ನಾಗ ಹೋಗೋದು, ಕಾರ್ನಾಗ ಬರೋದು. ಅಷ್ಟೆಲ್ಲ ಆಕಿ ಒಳ್ಳೆ ಸಂಸ್ಕೃತಿ ಇದ್ರು. ಯಾಕೆ ಹಿಂಗೆ ಮಾಡಿದ್ರು? ಕರೆಯಾಕೆ ಹೋಗಿದ್ರಿ ನಾವು ಧಾರವಾಡದಾಗ ಇರ್ತೀವಿ. ನಾವು ಧಾರವಾಡದಿಂದ ಬಂದೀವಿ ಈಗ.